ಓಕೆ, ನೀವು ಮನೆಯಿಂದ ಹೊರಗೆ ಬಂದಮೇಲೆ ಒಂದಷ್ಟು ಅಂದರೆ ತುಂಬ ಟೈಮ್ ಸಿಗಲಿಲ್ಲ ನಿಮಗೆ ಅಂದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಏನು ಡಿಸ್ಕಸ್ ಆಗ್ತಿದೆ ಅನ್ನೋದು ಒಂದು ಸ್ವಲ್ಪ ಆದರೂ ಗೊತ್ತಾಗಿರುತ್ತೆ ನಿಮಗೆ. ರಕ್ಷಿತನಿಗೆ ಇಷ್ಟು ಸಪೋರ್ಟ್ ಸಿಗ್ತಾ ಇದೆ ಆ್ಯಂಡ್ ಜಾನ್ವಿ ಮತ್ತು ಅಶ್ವಿನಿ ಅವ್ರು ಮಾಡಿದ ತಪ್ಪು ಅಂತ ಜನ ಖಂಡಿತವಾಗಿ ಖಂಡಿಸ್ತಾ ಇದ್ದಾರೆ. ಇದನ್ನ ನೋಡಿ ಏನನ್ಸುತ್ತೆ ನಿಮಗೆ? ಖುಷಿ ಆಯಿತು. ಫಸ್ಟ್ ಡೇಯಿಂದ ನಾವು ಅದೇ ಅಭಿಗೆ ಹೇಳೋಕ್ಕೂ ಟ್ರೈ ಮಾಡಿದ್ದದೇ, ಅವ್ರು ಒಂಚೂರು ಪೀಪಲ್ ಪ್ಲೀಸಿಂಗ್ ಆಗಿದ್ದರಿಂದ ಆ್ಯಸ್ ಜಂಟೀಸ್ ನಾವು ಸ್ಟ್ರಾಂಗಾಗಿ ನಿಲ್ಲೋದಕ್ಕಾಗಲಿಲ್ಲ. ನಾನು ಒಬ್ಬಳೇ ಮಾತಾಡಬೇಕಿತ್ತು. ಅಶ್ವಿನಿ ಅವರು ತುಂಬ ನಾಟಕೀಯ ಅಂತ ಇನಿಷಿಯಲಿಂದನೇ ಗೊತ್ತಾಯಿತು. ಆ್ಯಂಡ್ ತುಂಬ ದಿನ ಆಗಿರೋದಕ್ಕಾಗಲ್ಲ ಅಲ್ವಾ. ಆ್ಯಂಡ್ ಡಾಮಿನೇಷನ್ಗೂ ಲೀಡರ್ಶಿಪ್ಗೂ ತುಂಬ ವ್ಯತ್ಯಾಸ ಇದೆ. ಲೀಡರ್ಶಿಪ್ ಗುಣ ಹೇಗೆ ಅಂದರೆ ನಾನು ನಮ್ಮವರು ಅನ್ನೋದಿರುತ್ತೆ. ಡಾಮಿನೇಷನ್ ಹೇಗಿರುತ್ತೆ ಅಂದರೆ ಹೇಳಕ್ಕೆ ನಮ್ಮವ್ರಿದ್ದಾರೆ, ಆದರೆ ಅವ್ರನ್ನೆಲ್ಲ ತುಳ್ದೆ ನನ್ನ ಮೇಲೆ ಹೋಗೋದು ಹಾಗಿರುತ್ತೆ. ಸೊ ಅಶ್ವಿನಿ ಅವರು ಒಂದು ಫರ್ದರ್ ಹೋಗೋ ಕಂಟೆಸ್ಟೆಂಟ್ ಅಥವಾ ವಿನ್ನಿಂಗ್ ಕಂಟೆಸ್ಟೆಂಟ್ ಅಂತ ನಂಗೆ ಅವತ್ತು ಅನ್ನಿಸ್ಲಿಲ್ಲ. ಹಾನೆಸ್ಟ್ಲಿ ಅವರಿಗೆಲ್ಲ ಅಡ್ವಾಂಟೇಜ್ ಸಿಕ್ಕಿ, ಪವರ್ ಸಿಕ್ಕಿ, ಇಮ್ಯುನಿಟಿ ಸಿಕ್ಕಿ ಹೀಗೆ ಆಡ್ತಿದ್ದಾರೆ. ಅವ್ರ ಹತ್ರ ಅದೆಲ್ಲ ಕಿತ್ಕೊಂಡು ನೋಡಬೇಕು ಹೆಂಗೆ ಆಡ್ತೀಯ ಆಡು ಅಂತ, ಆವಾಗ ಗೊತ್ತಾಗುತ್ತೆ.